ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂದರೆ ಇದು ಸಂಕ್ರಾಂತಿ ಹಬ್ಬದ ದಿನ. ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಸೆಲೆಬ್ರೇಷನ್ನ ಮಾಡಿದ್ವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರೋವಂಥ ಎಲ್ಲರಿಗೂ ಕೂಡ ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಒಂದು ಹಬ್ಬ ಎಲ್ಲರ ಜೀವನದಲ್ಲಿ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲದನ್ನು ತರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ನೀವು ಅಂದ್ಕೊಂಡಿರೋದು ಎಲ್ಲದೂ ಕೂಡ ನೆರವೇರಲಿ. ನೆಕ್ಸ್ಟ್ ಬರೋವಂಥ ಹಬ್ಬಗಳು ಕೂಡ ಎಲ್ಲವೂ ಚೆನ್ನಾಗಿ ಮಾಡೋ ಥರ ದೇವ್ರ ಶಕ್ತಿ ಕೊಡಲಿ ಅಂತ ಕೂಡ ಕೇಳ್ಕೊತೀನಿ. ನಾನು ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಕಿಚನ್ಗೆ ಎಂಟರ್ ಆಗಿದ್ದೀನಿ. ಈ ಹಬ್ಬದಲ್ಲಿ ಕಾಮನ್ನಾಗಿ ಗೊತ್ತಿರುತ್ತೆ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಐಟಮ್ಸ್ಗೆ ಮಾಡೋದು. ಅದೇ ರೀತಿ ನಾನು ಕೂಡ ಕಡಲೆಕಾಯಿ ಎಲ್ಲ ಬೇಯೋದಕ್ಕಿಟ್ಟೆ, ಗೆಣಸನ್ನು ಬೇಯೋದಕ್ಕಿಟ್ಟು, ಹಾಗೆ ಪೊಂಗಲ್ ಮಾಡೋದಕ್ಕೆ ಅಂದ್ಬಿಟ್ಟು ರೆಡ್ ರೈಸು ಮತ್ತು ಹೆಸರುಬೇಳೆ ಎರಡನ್ನೂ ಸೇರಿಸಿ ಬೇಯಿಸ್ಕೊಂಡಿದ್ದೆ. ಹಾಗೆ ಎಳ್ಳು ಬೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಅಜ್ಜಿ ಇದ್ದಾಗ ಕಡಲೆ ಬೀಜ ಮತ್ತು ಕೊಬ್ಬರಿ ಎಲ್ಲದನ್ನು ರೆಡಿ ಮಾಡಿ ಇಟ್ಟು ಹೋಗಿದ್ರು. ಲಾಸ್ಟಲ್ಲಿ ನಾನು ಬೆಲ್ಲ ಒಂದನ್ನು ಕಟ್ ಮಾಡಿ ಅದನ್ನು ಒಣಗಿಸಿ ಈಗ ಅದ್ರ ಜೊತೆಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಳ್ಳು ಬೆಲ್ಲ ತಿನ್ನೋಕ್ಕೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ನಮಗಂತೂ ಸಿಕ್ಕಾಬಟ್ಟೆ ಇಷ್ಟ. ಎಷ್ಟಿದ್ರೂ ಖಾಲಿ ಆಗ್ತಾ ಇರುತ್ತೆ. ಅದು ಖಾಲಿ ಆಗೋವರೆಗೂ ಕೈ ಆ ಕಡೆ ಹೋಗ್ತಾನೆ ಇರುತ್ತೆ. ಮಗಳು ಎಳ್ಳು ಬೀರಕ್ಕೆ ಹೋಗ್ತಾಳೆ ಸಂಜೆ, ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಎಳ್ಳು ಬೆಲ್ಲ ಕೂಡ ರೆಡಿ ಆಯಿತು. ಹಾಗೆ ಒಂದು ಕಡೆ ಸಿಹಿ ಪೊಂಗಲ್ಲು ಮತ್ತು ಒಂದು ಕಡೆ ಖಾರ ಪೊಂಗಲ್ ಕೂಡ ರೆಡಿ ಆಯಿತು. ಒಂದು ಟೈಮ್ಗೆ ಆಗೋಷ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇದು ನಾವು ಇರೋದು 4 ಜನ, ಹಂಗಾಗಿ ಒಂದು ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಜಾಸ್ತಿ ಆದರೆ ತಿನ್ನಲ್ಲ ಯಾರೂ. ಹಾಗೆ ಮಧ್ಯಾಹ್ನ ಊಟಕ್ಕೆ ಕಡಲೆಬೇಳೆ ನೆನೆಸಿದ್ದೆ, ವಡೆ ಮಾಡೋಣ ಅಂತ. ಮಗಳು ವಡೆ ಬೇಕು ಅಂತ ಕೇಳ್ತಿದ್ಲು. ಹಂಗಾಗಿ ಫಸ್ಟು ನಾನು ಇವಾಗ ನೈವೇದ್ಯಕ್ಕೆ ದೇವ್ರಿಗೆ ಅಂದ್ಬಿಟ್ಟು ಎಲ್ಲ ಮಾಡಿದ್ದನ್ನೆಲ್ಲದೂ ಸ್ವಲ್ಪ ಸ್ವಲ್ಪ ಎಲ್ಲ ಈ ಥರ ಚಿಕ್ಕ ಚಿಕ್ಕ ಬಟ್ಲಲ್ಲಿ ಇಟ್ಟು ದೇವ್ರ ಹತ್ರ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟಾಗೋಯ್ತು, ಯಾಕಂದರೆ ನಿನ್ನೆ ಸ್ವಲ್ಪ ಬ್ಯುಸಿ ಇದ್ವಲ್ಲ, ವರ್ಕಲ್ಲಿ ಬ್ಯುಸಿ ಇದ್ವಿ, ಮತ್ತು ಅದು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕೋಷ್ಟರಲ್ಲಿ ಲೇಟಾಗೋಯ್ತು. ಹಂಗಾಗಿ ಬೆಳಗ್ಗೆ ಬೇಗ ಎದ್ದೊಳಕ್ಕಾಗಲಿಲ್ಲ. ನಾನು ಅಂದ್ಕೊಂಡೆ ಒಂದು 4 ಗಂಟೆ 5 ಗಂಟೆಗೆ ಎದ್ದು ಮಾಡೋಣ ಅಂತ. ಬಟ್ ನಿಜವಾಗ್ಲೂ ನನ್ನ ಕೈಲಿ ಎದ್ದೊಳಕ್ಕಾಗಲೇ ಇಲ್ಲ. ಸಿಕ್ಕಾಬಟ್ಟೆ ಬಾಡಿ ಪೇಯ್ನ್ ಆಗಿತ್ತು. ಹಾಗೆ ಸಿಕ್ಕಾಬಟ್ಟೆ ಒಂಥರ ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ, ಆ ಥರ ಹಿಂಸೆ ಆಗ್ತಿತ್ತು. ಹಂಗಾಗಿ ಬೇಗ ಎದ್ದೊಳಕ್ಕಾಗಲಿಲ್ಲ. ಸರಿ ನಿಧಾನಕ್ಕೆ ಮಾಡ್ಕೊಳ್ಳೋಣ, ಇನ್ನೇನು ಇವತ್ತು ಕ್ಲಾಸು ರಜಾ, ಮಕ್ಳಿಗೆ ಸ್ಕೂಲು ರಜಾ ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ಕೊ, ಪರವಾಗಿಲ್ಲ ಅಂತ ಅಂದರು ಮನೆಯವರು. ಸರಿ ಅಂದ್ಬಿಟ್ಟು ನಿಧಾನಕ್ಕೆ ಆರಾಮಾಗಿ ಮಾಡೋಣ ಅಂತ. ಎಲ್ಲ ಹಬ್ಬ ಅಂದಮೇಲೆ ಬೆಳಗಿನ ಸಂಜೆವರೆಗೂ ಯಾವಾಗ ಬೇಕಾದರೂ ಪೂಜೆ ಮಾಡ್ಬೋದು, ಬೆಳಗ್ಗೆನೇ ಮಾಡಬೇಕಂತೇನಿಲ್ಲ ಅಂತಂದರು. ಸರಿ ಆಯ್ತು ಅಂದ್ಬಿಟ್ಟು ಈಗ ನಾನು ಪೂಜೆಗೆ ಎಲ್ಲ ಒಂದು ಅರ್ಧ ನಮ್ಮ ಮನೆಯವರೆಲ್ಲ ರೆಡಿ ಮಾಡಿದರು. ಅಡುಗೆ ಎಲ್ಲ ಆದಮೇಲೆ ಇವಾಗ ನಾನು ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಮಕ್ಕಳು ಕೂರಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿದ್ವಿ. ಒಂಥರ ಮನಸ್ಸಿಗೆ ಸಮಾಧಾನ. ಹಬ್ಬಗಳಲ್ಲಿ ಏನು ಮಾಡ್ತೀವೋ ಬಿಡ್ತೀವೋ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನಾಗೆಲ್ಲ ಒಂದು ಕಡೆಯಿಂದ ಹೊಸ್ದಾಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಅದೇ ಒಂಥರ ಮನಸ್ಸಿಗೆ ಸಮಾಧಾನ. ಮನೆಯಲ್ಲಿ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಮಾಡ್ತೀವಿ ಅಷ್ಟೇ. ನಾವು ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡೋಕ್ಕೋಗಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ದೇವರು ಇದೇ ಬೇಕು ಅದೇ ಬೇಕು ಅಂತ ಏನು ಕೇಳಲ್ಲ ಅಲ್ವಾ. ನಾವು ಭಕ್ತಿಯಿಂದ ಒಂದು ಹೂವು ಇಟ್ರೂ ಅದು ದೇವರಿಗೆ ಸಲ್ಲುತ್ತೆ ಅಂತ ನಾವು ನಂಬ್ತೀವಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಹೊಟ್ಟೆ ಹಸಿತಾಯಿತು. ಅಂದರೆ ಡೈಲಿ 8:30 9 ಗಂಟೆಗೆಲ್ಲ ಟಿಫನ್ ಮಾಡಿ ಅಭ್ಯಾಸ. ಬಟ್ ಹಬ್ಬದ ದಿನಗಳಲ್ಲಿ ಪೂಜೆ ಆಗೋವರೆಗೂ ಏನು ತಿನ್ನೋಕ್ಕೋಗಲ್ಲ, ಎಂದಲೆಲ್ಲ ಮಾಡ್ಕೊಳ್ಳೋದು ಬೇಡ ಅಂತ. ಮಕ್ಳಿಗೆ ಮಾತ್ರ ಟಿಫನ್ ಆದ ತಕ್ಷಣ ನೈವೇದ್ಯಕ್ಕೆ ಎತ್ತಿಟ್ಕೊಂಡು ನಾನು ಹಾಕ್ಕೊಟ್ಬಿಟ್ಟಿದ್ದೆ, ಅವರು ತಿಂಡಿ ತಿನ್ಕೊಳ್ಳಿ ಅಂತ. ಯಾಕೆಂದರೆ ಡೈಲಿ 8 ಗಂಟೆಗೆ ತಿಂದು ರೂಢಿಯಾಗಿರುತ್ತೆ, ಪಾಪ ಅವ್ರಿಗೆ ಅಷ್ಟೊತ್ತವರೆಗೂ ಇರೋಕ್ಕಾಗಲ್ಲ ಅಂತ. ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಈಗ ಟಿಫನ್ನ ಮಾಡ್ತೀನಿ. ಎಲ್ಲ ಆಯಿತು, ಟಿಫನ್ ಮಾಡಬೇಕು. ಆಲ್ರೆಡಿ ಟೈಮು 12 ಗಂಟೆಗೆ ಬಂತು. ಸ್ವಲ್ಪ ಲೇಟೇ ಆಗೋಯ್ತು. ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಹಿಂದಿನ ದಿನ ಫುಲ್ಲು ಟಯರ್ಡ್ ಆಗಿತ್ತು. ನೆನ್ನೆ 12 ಗಂಟೆ ಆಯಿತು ಪೂಜೆ ಮುಗಿಸಿ. ಮಕ್ಕಳು ಮತ್ತು ಮನೆಯವ್ರದ್ದು ಎಲ್ಲರದ್ದು ಟಿಫನ್ ಆಯಿತು, ಪೂಜೆನೂ ಕೂಡ ಆಯಿತು ಎಲ್ಲ. ಇವಾಗ ನಾನು ಟಿಫನ್ ಮಾಡಿಬಿಟ್ಟು ಮಧ್ಯಾಹ್ನ ಅಡುಗೆಗೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಬಟ್ಟೆ ಹಬ್ಬಗಳು ಬಂತು ಅಂದರೆ ಒಂಥರ ಟೆನ್ಷನ್, ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ನೆನ್ನೆ. ಇವತ್ತು ಫುಲ್ಲು ಬ್ಯುಸಿನೇ. ಇನ್ಮೇಲೆ ಹಬ್ಬ ಕಳೆದ್ಮೇಲೆ ಇನ್ನು ಫಂಕ್ಷನ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಎಲ್ಲ ಬುಕ್ ಆಗಿದೆ. ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು. ಅಪ್ಪ ಯಾವಾಗ ಫುಲ್ಲು ರಿಲ್ಯಾಕ್ಸ್ ಮಾಡೋಕ್ಕೆ ಟೈಮ್ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ.
ನೋಡೋಣ ಹೇಗೋಗುತ್ತೆ ಅಂತ ಆದಷ್ಟು ವಿಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋನ ಇವತ್ತು ಪೂರ್ತಿ ಕೊನೆವರೆಗೂ ಇವತ್ತೇನೇನೆಲ್ಲ ಮಾಡ್ತೀವಿ ಅಂತ ಆಲ್ಮೋಸ್ಟ್ ಫುಲ್ಲು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನಾನು ಕೂಡ ಟಿಫನ್ನ ಮಾಡಿಕೊಂಡು ನೆಕ್ಸ್ಟು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಏನು ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಟಿಫನ್ ಮಾಡೋ ಟೈಮಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಗ್ರೂಪಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡಿಕೊಂಡು 1 ಅವರ್ ಆಗೋಯ್ತು, ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅದಾದಮೇಲೆ ಈಗ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಮಗಳು ವಡೆ ಬೇಕಂತ ಕೇಳ್ತಿದ್ಲು. ಹಾಗೆ ಮಕ್ಳಿಗೆ ಪೂರಿ ಅಂದರೆ ಇಷ್ಟ. ಹೇಗೂ ಇವತ್ತು ಇದ್ಕವ್ರೆ ಬೇಳೆ ಸಾಂಬಾರು ಮಾಡ್ತೀವಲ್ವ ಅಂದ್ಬಿಟ್ಟು ಪೂರಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಒಂದೇನಾದ್ರು ಸ್ವೀಟ್ ಇರಲಿ ಅಂತ ಹಾಲೊಬ್ಬಟ್ಟನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ವಡೆಗೆ ಅಂದ್ಬಿಟ್ಟು ಸೊಪ್ಪುಗಳನ್ನೆಲ್ಲ ನಾನು ಬಿಡಿಸ್ಕೊತಿದ್ದೆ. ನನ್ನ ಮಗಳು ಕೂಡ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಹೆಲ್ಪೆಲ್ಲ ಮಾಡ್ತಿರ್ತಾಳೆ ಮನೇಲಿದ್ದಾಗ. ಆದಷ್ಟು ಮಕ್ಕಳಿಗೆ ಇವಾಗಿಂದನೇ ಕಲಿಸಿದ್ರೆ ಒಳ್ಳೆಯದು. ಮುಂದೆ ಒಂದಿನ ನಾವು ಇದನ್ನ ಹೇಳ್ಕೊಡ್ಬೇಕಿತ್ತು, ಇದು ಅವ್ರಿಗೆ ಬರಲ್ಲ ಅಂತ ಮಾತುಗಳು ಕೇಳಬೇಕಾಗುತ್ತೆ. ಹಂಗಾಗಿ ಆದಷ್ಟು ಚಿಕ್ಕ ಪುಟ್ಟ ಕೆಲಸಗಳಿಗೆ ಅವರು ಎಷ್ಟು ಅವ್ರ ಕೈಲಿ ಮಾಡೋಕ್ಕಾಗುತ್ತೆ ಅಷ್ಟು ನಾವು ಕೂಡ ಅವ್ರನ್ನ ಕೆಲಸದ ಜೊತೆಯಲ್ಲಿ ಅವ್ರನ್ನ ಸೇರಿಸ್ಕೊಂಡ್ರೆ ಒಳ್ಳೆಯದು. ಅಡುಗೆ ಕೂಡ ಎಲ್ಲ ರೆಡಿ ಆಯಿತು. ಆಲ್ಮೋಸ್ಟ್ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾಳೆ ನನ್ನ ಮಗಳು ಕೂಡ ಮನೇಲಿದ್ದಾಗ. ಅಡುಗೆ ಎಲ್ಲ ಮಾಡಬೇಕಾದ್ರೆ ಟಿ ವಿ ನೋಡ್ಕೊಂಡು ಕೂತಿದ್ರು, ಮತ್ತು ಆಟ ಆಡೋಕ್ಕೆ ಹೋಗಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಬೇಡ ಪಾಪ ಅವರು ಒಂದಿನ ಆರಾಮಾಗಿರಲಿ ಅಂತ ನಾನು ವೀಡಿಯೋ ಮಾಡೋಕ್ಕೆಲ್ಲ ಏನು ಕರೀಲಿಲ್ಲ. ನಾನು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ. ಬಟ್ ಫುಲ್ಲು ಡೀಟೇಲಾಗಿ ಏನು ತೋರಿಸ್ತಿಲ್ಲ, ಯಾಕಂದರೆ ಈ ಎಲ್ಲ ಅಡುಗೆಗಳು ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಅದನ್ನೆಲ್ಲ ನಾನೇನು ಫುಲ್ ಡೀಟೇಲಾಗಿ ತೋರ್ಸೋಕ್ಕೆ ಹೋಗ್ತಿಲ್ಲ. ಪೂರಿನ ಮಾಡಿದ್ದೆ, ಯಾಕಂದರೆ ಇಷ್ಟು ಅಡುಗೆ ಮಾಡೋಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೆ ಅಂತ ಅನ್ಕೋಬೋದು ನೀವೇ ಗೆಸ್ ಮಾಡಿ. ಆಲ್ಮೋಸ್ಟ್ 1.5 ಅವರಲ್ಲಿ ಮುಗಿಸ್ದೆ ನಾನು. ಬಟ್ ವೀಡಿಯೋ ಮಾಡ್ಕೊಂಡು ಮಾಡೋಕ್ಕೆ ಹೋಗಿದ್ರೆ 2 ಅವರ್ ಮೇಲೆ ಆಗೋಗ್ಬಿಡ್ತಿತ್ತು. ನನಗೂ ಸ್ವಲ್ಪ ಇವತ್ತು ರೆಸ್ಟ್ ಬೇಕು ಅಂತ ಅನ್ನಿಸ್ತಿತ್ತು. ಹಂಗಾಗಿ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಬಿಟ್ರೆ ಒಂದು ಸ್ವಲ್ಪ 1 ಅವರ್ 2 ಅವರ್ ಆದರೂ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಅಂದ್ಬಿಟ್ಟು ನಾನು ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಫೈನಲಾಗಿ ಎಲ್ಲ ಆದಮೇಲೆ ನಾನೀಗ ವೀಡಿಯೋನ ತೋರಿಸ್ತಾ ಇದ್ದೀನಿ ಸ್ವಲ್ಪ ಏನೇನೆಲ್ಲ ಮಾಡಿದ್ದೆ ಅಂತ ಇರಲಿ ಅಂದ್ಬಿಟ್ಟು. ವಡೆ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು ಕಡಲೆಬೇಳೆ ವಡೆ. ನಮ್ಮ ಮಕ್ಕಳಿಗೆ ನಾವು ಹೊರಗಡೆಯಿಂದ ಆಲ್ಮೋಸ್ಟ್ ಈ ಎಣ್ಣೆ ಐಟಮ್ಗಳನ್ನ ತರಲ್ಲ, ಹಾಗಾಗಿ ಮನೇಲೇ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಚೆನ್ನಾಗಾಗಿತ್ತು. ಇದರಲ್ಲೇ ಕಡುಬು ಕೂಡ ಮಾಡ್ಬೋದು, ಹಾಗೆ ಹಬೆ ವಡೆ ಕೂಡ ಮಾಡ್ಬೋದು. ನಾನು ಅದನ್ನೆಲ್ಲ ಇವತ್ತೇನು ಮಾಡೋಕ್ಕೆ ಹೋಗ್ತಿಲ್ಲ, ವಡೆ ಮಾತ್ರ ಮಾಡಿಕೊಂಡೆ. ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ. ಒಂದಿನ ಬಿಟ್ಟು ಕೇಳ್ತಾರೆ ಮಕ್ಕಳು ಮತ್ತೆ, ಆವಾಗ ಮಾಡಿಕೊಡೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಒಂದೇ ಸಲ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ ಇದೆಲ್ಲ. ಬಟ್ ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಮನೆಯವ್ರು ಹೇಳ್ತಿದ್ರು, ಏನು ಇವತ್ತು ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ಯಾ ಅಂತ. ಸಕ್ಕತ್ತಾಗಿತ್ತು, ಕ್ರಿಸ್ಪಿಯಾಗಿ, ಜಾಸ್ತಿ ಖಾರನೂ ಇಲ್ಲ ಸಪ್ಪೇನೂ ಇಲ್ಲ ಅನ್ನೋ ಥರ ಪರ್ಫೆಕ್ಟಾಗಿ ಟೇಸ್ಟು ಚೆನ್ನಾಗಾಗಿತ್ತು. ನನಗೂ ಕೂಡ ಖುಷಿ ಆಯಿತು. ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಅಂತ ಅಂದರೆ ಪೊಂಗಲ್ಲು ಸ್ಪೆಷಲ್. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ಇದ್ಕವ್ರೆ ಬೇಳೆ ಸಾಂಬಾರು ಮಾಡ್ತಾರೆ. ಬಟ್ ಹೊಸ್ದಾಗಿ ಇನ್ನೇನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ಅದೇ ನಾನು ಹೇಳಿದ್ನಲ್ಲ, ಇದ್ಕವ್ರೆ ಬೇಳೆ ಸಾಂಬಾರಿಗೆ ಪೂರಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಇಷ್ಟ ಪೂರಿ ಅಂದರೆ. ಅದಕ್ಕೆ ಅದನ್ನೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡಿದೆ. ಅದನ್ನು ಮಾಡಬೇಕಾದ್ರೆ ತಲೆಗೊಳಿತು. ಅದನ್ನೇ ಒಂದು ಹಾಲೊಬ್ಬಟ್ಟು ಥರ ಸ್ವೀಟು ಮಾಡಿಬಿಡೋಣ. ಒಬ್ಬಟ್ಟೆಲ್ಲ ಮಾಡಿದ್ರೆ ಅಷ್ಟೊಂದು ಯಾರೂ ಇಷ್ಟಪಡಲ್ಲ, ಹಾಗೆ ಕೆಲಸನೂ ಜಾಸ್ತಿ ಹಿಡಿಯುತ್ತೆ ಅಂದ್ಬಿಟ್ಟು ಇದು ನಮ್ಮಮ್ಮ ನಾನು ಚಿಕ್ಕ ಹುಡುಗಿ ಇದ್ದಾಗ ಮಾಡ್ಕೊಡ್ತಾಯಿದ್ರು. ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಆ ಟೈಮಲ್ಲಿ ಪೂರಿ ಮಾಡಿದಾಗೆಲ್ಲ ಇದು ಪಕ್ಕಾ ಮಾಡ್ತಾಯಿದ್ರು ಅಮ್ಮ. ಅದೇನಿಲ್ಲ, ತುಂಬಾ ಸಿಂಪಲ್ಲು. ತೆಂಗಿನಕಾಯಿನ ಮತ್ತು ಕಡಲೆನ ರುಬ್ಕೊಂಡು ಬೆಲ್ಲದ ಪಾಕದ ಜೊತೆ ಬೇಯಿಸ್ಕೊಳ್ಳೋದು ಅಷ್ಟೇ. ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಪೂರಿ ಮೇಲೆ ಹಾಕ್ಕೊಂಡು ತಿಂದರೆ ಅದೇ ಆಲೂಬಟ್ಟು ಅಂತ. ಯಾರಾದರೂ ಟ್ರೈ ಮಾಡಿದ್ದೀರಾ ಈ ರೆಸಿಪಿ ಆಲ್ರೆಡಿ ಗೊತ್ತಾ ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ನನಗೂ ಕೂಡ ಫೈನಲಾಗಿ ಅಡುಗೆ ಎಲ್ಲ ರೆಡಿ ಆಯಿತು. ಈಗ ಎಲ್ಲರೂ ಕುತ್ಕೊಂಡು ಜೊತೆಯಲ್ಲಿ ಊಟ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ಎಲ್ಲದೂ ಕೂಡ ತುಂಬಾ ಚೆನ್ನಾಗಾಗಿತ್ತು. ಅಷ್ಟು ಕಷ್ಟಪಟ್ಟು ಅಷ್ಟು ಟೈಮ್ ತೊಗೊಂಡು ಮಾಡಿದ್ದಕ್ಕೂ ಕೂಡ ಎಲ್ಲರೂ ಖುಷಿಯಾಗಿ ಊಟ ಮಾಡಿದ್ವಿ. ತುಂಬಾ ಚೆನ್ನಾಗಾಗಿತ್ತು. ಅವರೆಕಾಳು ಇನ್ನೇನು ಸೀಸನ್ ಮುಗೀತಾ ಬಂತು. ಮೇ ಬಿ ಹಬ್ಬ ಮುಗಿದ್ಮೇಲೆ ಅಷ್ಟೇ ಅಂತ ಅಂದ್ಕೊತೀನಿ. ಇನ್ನು ಸ್ವಲ್ಪ ಇನ್ಮೇಲೆ ಅಷ್ಟು ಚೆನ್ನಾಗಿರಲ್ಲ ಅವರೆಕಾಯಿಗಳು. ಇನ್ನು ನೆಕ್ಸ್ಟ್ ಇಯರ್ವರೆಗೂ ಕಾಯಬೇಕಾಗುತ್ತೆ ಅವರೆಕಾಯಿ ಸೀಸನ್ಗೆ. ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಕಿಚನ್ ಈ ಥರ ಆಗಿತ್ತು. ಇಷ್ಟು ಪಾತ್ರೆಗಳಾಗ್ಬಿಟ್ಟಿತ್ತು.
ಅಡುಗೆ ಎಲ್ಲ ಮಾಡೋವಾಗ ಎಲ್ಲ ಆವಾಗ ತೊಳ್ಕೊಳಕ್ಕಾಗಲಿಲ್ಲ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಹಾಕ್ಬಿಟ್ಟಿದ್ದೆ ಸಿಂಕಲ್ಲಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಕಿಚನ್ನು ಕೂಡ ಫುಲ್ ಎಲ್ಲ ಈಗ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಮತ್ತೆ ನಾನು ಕಿಚನ್ ಒಳಗಡೆ ಬರಬೇಕು ಅಂದರೆ ನನಗೆ ಫುಲ್ ಕ್ಲೀನಾಗಿರಬೇಕು, ಇಲ್ಲಾಂದರೆ ಅಲ್ಲಿಗೆ ಹೋಗೋಕ್ಕೆ ಒಂಥರ ಅನ್ನಿಸ್ತಿರುತ್ತೆ. ಹಾಗೆ ಹಬ್ಬದ ದಿನವೂ ಅಷ್ಟೇ ಮನೇನು ಆದಷ್ಟು ಕ್ಲೀನಾಗಿದ್ದರೆ ಒಳ್ಳೇದಲ್ವ. ಸಿಂಕಲ್ಲಿ ಜಾಸ್ತಿ ಹೊತ್ತೆಲ್ಲ ಪಾತ್ರೆಗಳನ್ನ ಬಿಟ್ಟರೆ ಸುಮ್ಮನೆ ಸ್ಮೆಲ್ಲೆಲ್ಲ ಬರುತ್ತೆ, ಒಂಥರ ಅನ್ನಿಸ್ತಿರುತ್ತೆ ಯಾರಾದರೂ ಮನೆಗೆ ಬಂದರೆ ಸಡನ್ನಾಗಿ ಅಂದ್ಬಿಟ್ಟು ಎಲ್ಲ ಆವಾಗಲೇ ಊಟ ಎಲ್ಲ ಮುಗಿದ ತಕ್ಷಣ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಇವತ್ತಿಂದು ರೀಲ್ಸ್ಗಳೆಲ್ಲ ಅಪ್ಲೋಡ್ ಮಾಡಬೇಕಿತ್ತು, ನಾವು ವೀಡಿಯೋಸ್ ಎಲ್ಲ ಮಾಡಿದ್ವಲ್ಲ ಅದನ್ನು ಕೂಡ ಎಲ್ಲ ಮಾಡಿಕೊಂಡೆ. ಬಟ್ ರೆಸ್ಟ್ ಅಂತ ಮಾಡೋಕ್ಕೆ ನಿಜವಾಗ್ಲೂ ಟೈಮ್ ಸಿಗಲೇ ಇಲ್ಲ. ಅದಾದಮೇಲೆ ಇವಾಗ ಇನ್ನೇನು ಆಲ್ಮೋಸ್ಟ್ ಒಂದು 5 o'clock ಆಗ್ತಾ ಬಂತು. ಮಗಳು ಎಳ್ಬೇರೋದಕ್ಕೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಒಂದು ಲಂಗ ಬ್ಲೌಸ್ ಇತ್ತು, ಇದೊಂದು 2 years ಬ್ಯಾಕ್ ತೊಗೊಂಡಿದ್ದು, ಹಾಕಿರೋದು 2 ಸಲ. ಅದನ್ನೇ ಇವತ್ತು ಮತ್ತೆ ರಿಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಅದು ಟೈಟ್ ಅನ್ನಿಸ್ತಿತ್ತು, ಅದಕ್ಕೆ ಅದೆಲ್ಲ ಒಂದು ಸ್ವಲ್ಪ ಆಲ್ಟ್ರೇಷನ್ನ ಮಾಡಿದೆ. ಬಟ್ ಲಂಗ ಸಿಕ್ಕಾಬಟ್ಟೆ ತುಂಡ ಆಗೋಯ್ತು. ಹಂಗಾಗಿ ನನ್ನ ಮಗಳು ಬೇಡ ಇದನ್ನ ನಾನು ಹಾಕ್ಕೊಳ್ಳಲ್ಲ ಅಂತಂದ್ಲು. ಸರಿ ಅಷ್ಟು ಬ್ಲೌಸ್ ಏನೋ ಓಕೆ ಅಡ್ಜಸ್ಟ್ ಆಯಿತು, ಬಟ್ ಲೆಹಂಗ ಸಿಕ್ಕಾಬಟ್ಟೆ ಚಿಕ್ಕದಾಗ್ಬಿಟ್ಟಿದೆ, ಕಾಲೆಲ್ಲ ಕಾಣಿಸುತ್ತೆ ಹಾಕ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಲಂಗ ಬ್ಲೌಸ್ ಇತ್ತು. ಈ ಥರದ್ದೆಲ್ಲ ನಾನು ಈ ಸಲ ಹಬ್ಬಕ್ಕೆ ಅಂತ ಏನು ತೆಗಿಯೋಕೆ ಹೋಗಲಿಲ್ಲ ಬಟ್ಟೆನ, ಯಾಕೆಂದರೆ ತುಂಬ ಇದ್ದಾವೆ. ಬಟ್ ಹಾಕಿರೋದೆಲ್ಲ 1 ಸಲ 2 ಸಲ ಅಷ್ಟೇ. ಸ್ಕೂಲಲ್ಲಿ ಕಲರ್ ಡ್ರೆಸ್ ಕೂಡ ಇಲ್ಲ, ಸುಮ್ಮನೆ ತಗೊಂಡಿರೋಂಥ ಬಟ್ಟೆಗಳು ಈ ಥರ ಚಿಕ್ಕದಾಗುತ್ತೆ ಅಂತ ಅವ್ರಿಗೆ ಕೊಡೋದೇ ಆಗುತ್ತೆ. ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ತಂದು ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಈ ಸಲ ಬಟ್ಟೆ ಅಂತ ಏನು ಕೊಡ್ಸೋಕೆ ಹೋಗಿಲ್ಲ. ಈಗ ನೆಕ್ಸ್ಟ್ ವೀಕಲ್ಲಿ ಬರ್ತಡೇ ಬೇರೆ ಇದೆ, ಆವಾಗ ಮತ್ತೆ ಬಟ್ಟೆಗಳನ್ನ ಕೊಡಿಸ್ಬೇಕು. ಹಂಗಾಗಿ ಸುಮ್ಮನೆ 1 hourಗೋಸ್ಕರ ಇನ್ನು ಯಾಕೆ ಅಂದ್ಬಿಟ್ಟು ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅಂತ ಈ ಸಲ ಬಟ್ಟೆನ ಕೊಡ್ಸೋಕೆ ಹೋಗಿಲ್ಲ. ಈ ಥರ ಬಟ್ಟೆಗಳು ನನ್ನ ಮಗಳು ಅವಳು ಮೊದಲನೇ ವರ್ಷ ಮಗು ಇದ್ದಾಗಿಂದನೂ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಬೀರ್ಸಿದ್ದೀನಿ. ಬಟ್ ಆವಾಗ ಹಬ್ಬದ ದಿನ ಹಾಕಿರೋಂಥ ಬಟ್ಟೆನ ಮತ್ತೆ ಒಂದು ಸಲ 2 ಸಲ ಅಷ್ಟೇ ಹಾಕೋಕ್ಕಾಗೋದು. ಅಂದರೆ ಹೆಣ್ಮಕ್ಳು ತುಂಬಾ ಬೇಗ ಬೆಳೀತಿರ್ತಾರೆ, ಹಂಗಾಗಿ ಬಟ್ಟೆಗಳೆಲ್ಲ ಸಿಕ್ಕಾಬಟ್ಟೆ ವೇಸ್ಟ್ ಆಗುತ್ತೆ. ಅದಕ್ಕೆ ಈ ಸಲ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿ ಈ ಒಂದು ಲಂಗ ಬ್ಲೌಸ್, ಇದು ಅಷ್ಟೇ ಸಂಕ್ರಾಂತಿ ಹಬ್ಬಕ್ಕೆ ಅಂತಲೇ ತಂದಿದ್ದು, 1-2 ಸಲ ಹಾಕಿರ್ಬೋದು ಅಷ್ಟೇ. ಅದಕ್ಕೆ ಅದನ್ನೇ ಹಾಕಿಸ್ಬಿಟ್ಟು ಎಳ್ಬಿರೋದಕ್ಕೆ ಕಳಿಸ್ದೆ. ಒಂದು 5-6 ಮನೆಗೆಲ್ಲ ಕೊಟ್ಬಿಟ್ಟು ಬಂದಮೇಲೆ ನಮ್ಮದು ಇನ್ನೇನು ಅಡುಗೆ ಎಲ್ಲ ಮಾಡೋದಿರಲಿಲ್ಲ, ಎಲ್ಲ ಇತ್ತು ಮಧ್ಯಾಹ್ನ ಮಾಡಿದ್ದೇನೆ. ಹಾಗೆ ಕಸ್ಟಮರ್ ಒಬ್ಬರು ಫೋನ್ ಮಾಡಿದ್ರು, ಸಡನ್ನಾಗಿ ಟ್ರಿಪ್ ಹೊರಟಿದ್ದೀವಿ, ಒಂದು ಸ್ವಲ್ಪ ಹೇರು ಟೆಂಪ್ರವರಿ ಸ್ಟ್ರೈಟ್ನಿಂಗ್ನ ಮಾಡಿಕೊಡ್ತೀರಾ ಅಂತ. ಈಗ ಹಬ್ಬದ ದಿನ ನಾನು ಬರಲ್ಲ, ಶಾಪ್ ತೆಗಿಯಲ್ಲ ಅಂತ ಹೇಳೋಕ್ಕಾಗಲಿಲ್ಲ ನನಗೆ, ಯಾಕಂದರೆ ಅವರು ಎಮರ್ಜೆನ್ಸಿ ಇದೆ, ಬೇಕೇ ಬೇಕು ಮಾಡಿಕೊಡಿ ಪ್ಲೀಸ್ ಅಂತ ಕೇಳಿದ್ರು. ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ನಾನು ಇವಾಗ ಶಾಪ್ಗೆ ಬಂದು ಅವರು ಕೇಳಿದಂಥ ಹೇರ್ ಸ್ಟ್ರೈಟ್ನಿಂಗ್ನ ಮಾಡಿಕೊಡ್ತಾಯಿದ್ದೀನಿ. ನಿಜವಾಗ್ಲೂ ಅವ್ರು ಎಷ್ಟು ಖುಷಿಪಟ್ರು ಅಂದರೆ ನನಗೂ ಅಷ್ಟೇ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಇಷ್ಟೊತ್ತಲ್ಲಿ ಆಲ್ಮೋಸ್ಟ್ ಅದು ಅವ್ರು ಬಂದಾಗ ಸ್ಟ್ರೈಟ್ನಿಂಗ್ 9 o'clock ಆಗಿತ್ತು. ಹೇರು ಫುಲ್ಲು ಮುಗಿಸೋ ಅಷ್ಟರಲ್ಲಿ ಒಂದು 1/2 hour ಮೇಲೇ ಆಯಿತು. ಅಂದರೆ ಕ್ಲೀನಾಗಿ ಅವ್ರಿಗೆ ಒಂದು 3 daysವರೆಗೂ ಅದು ಇರಬೇಕು ಅಂದ್ಬಿಟ್ಟು ಕ್ಲೀನಾಗೆಲ್ಲ ಸ್ವಲ್ಪ ಲೇಯರ್ನೇ ತೊಗೊಂಡು ಕ್ಲೀನಾಗಿ ಮಾಡಿಕೊಟ್ಟೆ. ನಿಜ ತುಂಬಾ ಖುಷಿಪಟ್ಟರು ಅವರು. ಫೈನಲಾಗಿ ಈ ಥರ ಬಂದಿತ್ತು ನೋಡಿ, ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಟೆಂಪ್ರವರಿ ಮಾಡಿಸ್ಕೊಂಡ್ರು, ಟ್ರಿಪ್ಗೆ ಹೋಗಿ ಬರೋವರೆಗೂ ಸಾಕು ಅಂತ. ಈಗ ಅವ್ರದ್ದು ಸ್ಟ್ರೈಟ್ನಿಂಗ್ ಮಾಡಿ ಕಳಿಸ್ದೆ. ಟೈಮು ನೋಡಿ 9:45 ಆಗಿದೆ. ಇವತ್ತಿನ ದಿನ ಈ ಥರ ಹೋಯ್ತು. ಈಗ ಮನೆಗೆ ಹೋಗಿ ಊಟ ಮಾಡಿ ರೆಸ್ಟ್ ಮಾಡಬೇಕು. ಚೆನ್ನಾಗಿತ್ತು, ಹಬ್ಬ ಎಲ್ಲ ಚೆನ್ನಾಗಾಯಿತು. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವರು ಸಡನ್ನಾಗಿ ಏನೋ ಟ್ರಿಪ್ ಹೊರಟಿದ್ದೀವಿ ಅಂದ್ಬಿಟ್ಟು ಬಂದು ಮಾಡಿಕೊಡಿ ಅಂತ ಕೇಳಿದ್ರು ನನ್ನ ಕಸ್ಟಮರೇ. ಹಾಗಾಗಿ ಈ ಸರಿ ಆಗಲ್ಲ ಅನ್ನಬಾರ್ದು ಅಂದ್ಬಿಟ್ಟು ಬಂದು ಮಾಡಿಕೊಟ್ಟೆ. ನನಗೂ ಇವತ್ತು ಕೆಲಸ ಏನು ಜಾಸ್ತಿ ಇರಲಿಲ್ಲ, ಇವಾಗ ಅಡುಗೆ ಎಲ್ಲ ಇತ್ತಲ್ಲ, ಹಂಗಾಗಿ ಮಾಡಿಕೊಟ್ಟೆ. ಫುಲ್ ಖುಷಿಯಾಗಿ ಹೋದರು, ಚೆನ್ನಾಗಿ ಬಂದಿದೆ, ಬಂದು ಮಾಡಿಕೊಟ್ರಲ್ಲ ಇಷ್ಟೊತ್ತಲ್ಲಿ ಅಂತ. ನನಗೂ ಕೂಡ ತುಂಬಾ ಖುಷಿ ಆಯಿತು. ಹಬ್ಬದ ದಿನ ಒಂದು ಒಳ್ಳೆ ಕೆಲಸ ಅಂತಲೇ ಅಂದ್ಕೋಬೋದು. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.